ಎಲ್ರಿಗೂ ನಮಸ್ಕಾರ. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಶರದೃತು ಆಶ್ವೀಜ ಮಾಸ ಕೃಷ್ಣ ಪಕ್ಷ. ಇಂದಿನ ದಿನಾಂಕ ಅಕ್ಟೋಬರ್ 11 ಶನಿವಾರ ಆಗುತ್ತೆ. ಪಂಚಮಿ ರಾತ್ರಿ 9:52 ಇದೆ. ಆನಂತರ ಷಷ್ಠಿ ಆರಂಭ ಆಗುತ್ತೆ. ರೋಹಿಣಿ ನಕ್ಷತ್ರ ರಾತ್ರಿ 9:06 ಇದೆ. ಆನಂತರ ಮೃಗಶಿರ ನಕ್ಷತ್ರ ಆರಂಭ ಆಗುತ್ತೆ. ವ್ಯತಿಪಾತ ಯೋಗ ಇದೆ, ಕೌಲವ ಕರ್ಣ ಇದೆ. ಇವತ್ತು ಶನಿವಾರ ಆದ್ದರಿಂದ ಕೆಲವರಿಗೆ ಒಂದು ರೀತಿ ಭಯ ಮನಸ್ಸಿನಲ್ಲಿ ಇದೆ. ಯಾವುದೇ ಕೆಲಸ ಮಾಡಬಾರ್ದು, ಮುಂದುವರಿಸಬಾರ್ದು ಅಂತ ಏನೂ ತೊಂದರೆ ಇಲ್ಲ. ಆರಂಭ ಮಾಡಿರೋ ಕೆಲಸ ಕಾರ್ಯಗಳನ್ನು ಖಂಡಿತ ಮುಂದುವರಿಸಿ ಒಂದು ಸುಲಭವಾದ ಯಶಸ್ಸು ಸಿಗುತ್ತೆ. ಇವತ್ತು ಅಮೃತ ಸಿದ್ಧಿ ಯೋಗನೂ ಇದೆ. ಅದು ಇನ್ನು ಇಂದಿನ ಈ ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ, ಬೆಳಗ್ಗೆ 9:11 ಆರಂಭ ಆಗುತ್ತೆ, ಮುಗಿಯೋದು 10:40. ಈ ಕಾಲದಲ್ಲಿ ದೇವರ ಪೂಜೆ ಪುನಸ್ಕಾರವನ್ನು ಖಂಡಿತ ಮಾಡ್ಬೋದು. ಯಾವುದೇ ಒಂದು ರೀತಿ ತೊಂದರೆ ಉಂಟಾಗಲ್ಲ. ಯಮಗಂಡ ಕಾಲ 1:29 3:08 ಇದೆ. ಈ ಅವಧಿಯಲ್ಲಿ ಪ್ರತಿನಿತ್ಯ ಹೇಳ್ತೀನಿ ನಾನು, ಮನೆಯಿಂದ ಹೊರಗೆ ಪ್ರಯಾಣ ಮಾಡಬಾರ್ದು. ಬೇರೆ ಕಡೆಯಿಂದ ಮನೆಗೆ ವಾಪಸ್ ಬರ್ಬೋದು, ತೊಂದರೆ ಇಲ್ಲ. ಹೊಸ ವಾಹನವನ್ನು ಕೊಂಡ್ಕೊಂಬದು ತಪ್ಪು. ಹಾಗೆ ಹೊಸ ಔಷಧಿಯನ್ನು ಸೇವಿಸೋಕ್ಕೆ ಆರಂಭ ಮಾಡೋದು ತಪ್ಪು. ಇದು ವಿಚಾರ. ಎಲ್ರಿಗೂ ಒಳ್ಳೆಯದಾಗುತ್ತೆ. ಎಲ್ಲಿವರೆಗೂ ನಾವು ಒಬ್ರಿಗೆ ಒಳ್ಳೇದು ಮಾಡ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾನೆ. ಇದೇ ಸತ್ಯ. ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ಮೇಷರಾಶಿಯವರು ಇವತ್ತು ಸಾಧಾರಣ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದರೂ ಕೂಡ ಹೆಚ್ಚಿನ ಪ್ರಮಾಣದ ಪ್ರಯತ್ನವನ್ನು ಮಾಡಬೇಕು. ಸುಲಭವಾಗಿ ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯ ನಡೆಯಲ್ಲ. ಆದರೆ ಇವತ್ತು ಇವರಿಗೆ ಗೆಲ್ಲಲೇಬೇಕು ಅನ್ನೋ ಒಂದು ಹಠ ಇರುತ್ತೆ. ಈ ಕಾರಣದಿಂದ ಎದುರಾಗುವ ಕಷ್ಟ ಕಾರ್ಪಣ್ಯಗಳನ್ನು ಮೆಟ್ಟಿ ನಿಂತು ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತಾರೆ. ಕೆಲವರನ್ನು ಇವರು ಭೇಟಿ ಮಾಡೋದಕ್ಕೆ ಇಷ್ಟನೇ ಪಡಲ್ಲ. ಅದರಲ್ಲೂ ಈ ಬಂಧು ಬಳಗದಲ್ಲಿ ಕೆಲವರನ್ನು ಇವತ್ತು ಅನಿರೀಕ್ಷಿತವಾಗಿ ಮನಸ್ಸಿಲ್ಲದೆ ಹೋದರೂ ಕೂಡ ಅಂಥವ್ರನ್ನ ಭೇಟಿ ಮಾಡಬೇಕಾಗತ್ತೆ. ಅಂಥವ್ರ ಜೊತೆ ಮಾತುಕತೆ ನಡೆಸಲೇಬೇಕಾಗತ್ತೆ. ತಾಯಿಯ ಜೊತೆ ಅನಾವಶ್ಯಕವಾದಂತಹ ವಾದ ವಿವಾದ ಉಂಟಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಅಲ್ಪ ಮಟ್ಟದ ಮನಸ್ತಾಪ ಕೂಡ ಉಂಟಾಗುತ್ತೆ. ಇಲ್ಲಿ ದಂಪತಿಗಳ ನಡುವೆ ಒಂದು ಒಳ್ಳೆಯ ಬಾಂಧವ್ಯ ಇರಲ್ಲ. ಯಾವುದೋ ಒಂದು ವಿಚಾರಕ್ಕೆ ಅವರಿಗೆ ಸಂಬಂಧಪಟ್ಟ ವಿಚಾರ ಅಲ್ಲ, ಬೇರೆಯವರ ಕಾರಣಕ್ಕೆ ಅವರಲ್ಲಿ ಈ ಜಗಳ ಬರೋದು ಅಥವಾ ಮನಸ್ತಾಪ ಉಂಟಾಗುವುದು ಈ ರೀತಿ ಆಗುತ್ತೆ. ಕೊನೆಯಲ್ಲಿ ಏನು ಮಾಡಬೇಕಾಗತ್ತೆ, ಇವರ ತಪ್ಪನ್ನು ಅರಿತುಕೊಂಡು ಅವರ ಬಾಳ ಸಂಗಾತಿಯನ್ನು ಸಮಾಧಾನಪಡಿಸ್ತಾರೆ. ಆ ನಂತರ ದಿನ ಸಂತೋಷವಾಗಿ ಮುಂದುವರಿಯುತ್ತೆ. ಆದರೆ ಇವರಲ್ಲಿರೋ ಈ ಹಠದ ಗುಣ ಬೇರೆಯವರಲ್ಲಿ ಒಂದು ರೀತಿ ಇರಿಸು ಮನಸ್ಸನ್ನು ಉಂಟು ಮಾಡುತ್ತೆ. ಅದೆಷ್ಟೇ ಕಷ್ಟ ಆದರೂ ಕೂಡ ಇವರು ಉತ್ತಮ ಹಣವನ್ನು ಗಳಿಸ್ತಾರೆ. ಆದಾಯ ಚೆನ್ನಾಗಿರುತ್ತೆ. ಆದರೆ ಖರ್ಚು ವೆಚ್ಚದ ಮೇಲೆ ಹತೋಟಿ ಸಾಧಿಸೋದರಲ್ಲಿ ವಿಫಲರಾಗ್ತಾರೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ. ಅತಿಯಾಗಿ ಯೋಚನೆಯನ್ನು ಮಾಡೋದು ತುಂಬ ಕೆಟ್ಟದ್ದು. ವೃಷಭ ರಾಶಿಯವರು ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದರೂ ಕೂಡ ಒಂದು ಮಾತಿದೆ, ಮಲ್ಲಿಗೆ ಹಾರ ಇದ್ದದಷ್ಟು ಸುಲಭ ಆಯಿತು ಅಂತ. ಅಷ್ಟು ಹಗುರವಾಗಿ ಕಷ್ಟ ಇಲ್ಲಿರ ಸರಳ ರೀತಿಯಲ್ಲಿ ಪೂರ್ಣಗೊಳ್ಳುತ್ತೆ. ಇಲ್ಲಿ ಮುಖ್ಯವಾಗಿ ಇವರಿಗೆ ತಂದೆಯವರಿಂದ ಸಹಾಯ ಸಿಗುತ್ತೆ ಮತ್ತು ಹಿರಿಯ ಸೋದರನಿಂದ ಸಹಾಯ ಸಿಗುತ್ತೆ. ಇವರು ಸುಮ್ಮನಿದ್ದರೂ ಕೂಡ ಇವರ ಕೆಲಸ ಕಾರ್ಯಗಳಲ್ಲಿ ಬೇರೆಯವರ ಒಂದು ಭಾಗವಹಿಸುವಿಕೆ ಹೆಚ್ಚಾಗಿರುತ್ತೆ. ಆದ್ದರಿಂದ ಇವತ್ತು ಇವರ ನಿರೀಕ್ಷೆಯಂತೆ ಪ್ರತಿಯೊಂದು ಕೆಲಸ ಕಾರ್ಯಗಳು ಯಶಸ್ಸನ್ನು ಕಾಣುತ್ತೆ. ಅದರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು. ಅನಾವಶ್ಯಕ ವಿಚಾರಗಳಿಂದ ಹಣದ ವಿಚಾರದಲ್ಲಿ
ಕೆಲವರೊಂದಿಗೆ ಆತ್ಮೀಯರೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗ್ಬೋದು. ಹಾಗೆ ನಿಮ್ಮನ್ನು ಚೆನ್ನಾಗಿ ಹೊಗಳಿಬಿಟ್ಟು ನಿಮ್ಮ ಹತ್ರ ಇರೋ ಹಣವನ್ನು ಖರ್ಚು ಮಾಡಿಸೋ ಅಂತಹ ಸ್ನೇಹಿತರು ಸಹ ಇರ್ತಾರೆ. ಅದರಿಂದ ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆ ಇರಬೇಕು. ಉತ್ತಮ ಆದಾಯ ಇರುತ್ತೆ, ಆದಾಯ ವಿಚಾರದಲ್ಲಿ ಏನು ತೊಂದರೆ ಇಲ್ಲ. ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಆದಾಯ ನಿಮಗಿರುತ್ತೆ. ಆದರೆ ಖರ್ಚು ವೆಚ್ಚಗಳು ನಿಮ್ಮ ಕೈಯಲ್ಲೇ ಇರುತ್ತೆ. ಇನ್ನು ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಯತ್ನ ಪಡ್ತಾರೆ, ಆದರೆ ಅವರ ನಿರೀಕ್ಷೆಯಂತೆ ಅವರು ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಆಗಲ್ಲ. ಆರೋಗ್ಯದ ಬಗ್ಗೆ ಸ್ವಲ್ಪ ವಿಶೇಷವಾದಂತಹ ಗಮನ ಇರಲಿ. ಇಲ್ಲದೆ ಹೋದರೆ ಸಂಪಾದನೆ ಮಾಡೋ ದುಡ್ಡೆಲ್ಲ ಈ ಆರೋಗ್ಯವನ್ನು ಸುಧಾರಿಸ್ಕೊಂಬೋಕ್ಕೆ ಸುರಿಬೇಕಾಗತ್ತೆ. ಅಂದರೆ ಎಚ್ಚರಿಕೆ ಇರಬೇಕಷ್ಟೆ. ಇನ್ನು ನಿಮ್ಮ ತಂದೆಗೆ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರಗಳಿದ್ದರೆ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ಅದರ ಬಗ್ಗೆ ನೀವು ಸ್ವಲ್ಪ ಮುತುವರ್ಜಿ ತೋರಿಸಿದರೆ ಯಾವುದೇ ಒಂದು ತೊಂದರೆ ಕಂಡುಬರಲ್ಲ. ಮಕ್ಕಳ ವಿಚಾರದಲ್ಲಿ ಅವರ ಆರೋಗ್ಯದ ಬಗ್ಗೆ ಚೂರು ಗಮನವನ್ನು ಇಟ್ಕೊಂಬೋದು ಒಳ್ಳೆಯದು. ಮಿಥುನ ರಾಶಿಯವರು ಇವತ್ತು ಯಾರ ಮನಸ್ಸನ್ನು ಸರಿಯಾಗಿ ಅರ್ಥ ಮಾಡ್ಕೊಂಬೋದಕ್ಕೆ ಹೋಗಲ್ಲ, ಪ್ರತಿಯೊಂದರಲ್ಲಿ ವಿಫಲರಾಗ್ತಾರೆ ಒಟ್ಟಾರೆ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ ಅತಿ ಮುಖ್ಯವಾದಂತಹ ಒಂದು ಕೆಲಸ ಕಾರ್ಯ ಅಪೂರ್ಣಗೊಳ್ಳುತ್ತೆ. ಅದು ಆಗದಿರೋ ಹೋಗಲ್ಲ, ಶುರು ಮಾಡೋಕ್ಕೆ ತೊಂದರೆ ಆಗಲ್ಲ, ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಆಗಲ್ಲ. ಒಂದೆರಡು ದಿನ ಮುಂದಕ್ಕೆ ಹೋಗ್ಬಿಡೋ ಒಂದು ಸಾಧ್ಯತೆಗಳು ಇದೆ. ಇಷ್ಟು ಮಾತ್ರ ಅಲ್ಲ, ಇವರ ಈ ಸಂಕುಚಿತ ಬುದ್ಧಿಯಿಂದ ಏನಪ್ಪ ಆಗುತ್ತೆ ಅಂದರೆ ಬೇರೆಯವ್ರನ್ನ ಅಪಾರ್ಥ ಮಾಡ್ಕೋದ್ರಿಂದ ಏನಪ್ಪ ಆಗುತ್ತೆ ಅಂದರೆ ಇವರ ಬಂಧು ಬಳಗದವರು ಇವರಿಂದ ದೂರ ಉಳಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಕಾರಣದಿಂದ ಅತಿ ಮುಖ್ಯವಾದಂತಹ ಕುಟುಂಬಕ್ಕೆ ಸೇರಿದಂತಹ ಕೆಲಸ ಮುಂದಕ್ಕೆ ಹೋಗುತ್ತೆ. ಒಟ್ಟಾರೆ ಇವರ ತಪ್ಪಿನಿಂದಾಗಿ ಕುಟುಂಬದಲ್ಲಿ ಸ್ವಲ್ಪ ಪರಸ್ಪರ ಮನಸ್ತಾಪ ಅಥವಾ ಕೆಲವೊಂದು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಆದ್ದರಿಂದ ಸ್ವಲ್ಪ ಪ್ರತಿಯೊಬ್ಬರ ಜೊತೆ ಹೊಂದಿಕೊಂಡು ಬಾಳೋದು ತುಂಬ ಮುಖ್ಯ ಆಗುತ್ತೆ. ಕೇವಲ ಮನೆಯ ವಿಚಾರ ಅಲ್ಲ, ಉದ್ಯೋಗ ಸ್ಥಾನದಲ್ಲಿ ಸಹ ಇವರು ಇದನ್ನೇ ಮಾಡ್ತಾರೆ. ಉದ್ಯೋಗ ಸ್ಥಾನದಲ್ಲಿ ಸಹ ತಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಬಲ್ಲ, ಅಥವಾ ತಮ್ಮ ಪಾಲಿನ ಕೆಲಸ ಕಾರ್ಯಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಇವರಿಗೆ. ಆದ್ದರಿಂದ ಸ್ವಲ್ಪ ಇಂದಿನ ದಿನದಲ್ಲಿ ಅಪಜಯ ಇವರಿಗೆ ಸಿಗುವಂತಹ ಸಾಧ್ಯತೆಗಳಿವೆ. ನಿಮ್ಮ ಆತ್ಮೀಯರೊಂದಿಗೆ ಕೂಡಿಕೊಂಡು ಅಥವಾ ಅವರ ಒಂದು ಸಹಾಯ ಸಹಕಾರವನ್ನು ತೆಗೆದುಕೊಂಡು ನಿಮ್ಮ ಕೆಲಸ ಕಾರ್ಯ ಮುಂದುವರಿಸಿ ಏನೂ ತೊಂದರೆ ಆಗಲ್ಲ. ಆದರೆ ವಿದ್ಯಾರ್ಥಿಗಳು ಮಾತ್ರ ಯಾವುದೇ ಒಂದು ತಪ್ಪು ಮಾಡಲ್ಲ. ಕಾರಣ ಅವರು ಶಿಕ್ಷಕರ ಒಂದು ಮಾರ್ಗದರ್ಶನದಲ್ಲಿ ನಡೀತಾರೆ. ನೀವು ಅಷ್ಟೇ ಗುರು ಹಿರಿಯರ ಮಾರ್ಗದರ್ಶನ ನಡೆದಿ ಒಳ್ಳೆಯದಾಗತ್ತೆ. ಹಣಕಾಸಿನ ತೊಂದರೆ ಇರಲ್ಲ. ಇನ್ನು ಆರೋಗ್ಯದ ಬಗ್ಗೆ ಯಾವುದೇ ಒಂದು ಯೋಚನೆ ಬೇಡ, ಒಳ್ಳೆಯ ಆರೋಗ್ಯ ನಿಮಗಿರುತ್ತೆ. ಕಟಕ ರಾಶಿಯಲ್ಲಿ ಹುಟ್ಟಿರೋರು ತಮ್ಮ ತಾಯಿಯ ಜೊತೆ ಅಥವಾ ಅತ್ತೆಯ ಜೊತೆ ಅಂದರೆ ಈ ಹೆಂಡತಿಯ ತಾಯಿ ಅಥವಾ ಗಂಡನ ತಾಯಿ ಅವರ ಜೊತೆ ಸ್ವಲ್ಪ ಜಗಳವನ್ನು ಕಾಯ್ತಾರೆ. ಯಾವ ವಿಚಾರವಾಗಿ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದ್ಬಿಡುತ್ತೆ. ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ ಕುಟುಂಬದಲ್ಲಿ ಅಥವಾ ಮನೆಯ ವಾತಾವರಣದಲ್ಲಿ ಸ್ವಲ್ಪ ಗಂಭೀರದ ವಾತಾವರಣ ಉಂಟಾಗುತ್ತೆ. ಅಂದರೆ ಎಲ್ಲರೂ ಒಂದೇ ಕಡೆ ಇರ್ತಾರೆ, ಒಬ್ರಿಗೊಬ್ಬರು ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸೋಕ್ಕಾಗಲ್ಲ. ಕಾರಣ ಏನು, ಮನಸ್ಸಿನಲ್ಲಿ ಯಾವುದೋ ಒಂದು ಭಯ ಇರುತ್ತೆ. ಯಾರನ್ನ ಮಾತಾಡ್ಸೋದು ಏನಾಗ್ಬಿಡುತ್ತೋ, ಯಾರನ್ನ ಮಾತಾಡ್ಸೋದು ಏನು ಜಗಳ ಬಂದ್ಬಿಡುತ್ತೋ, ಇಂತಹ ಒಂದು ಈ ಸಂಶಯ ಸ್ವಭಾವ ಪ್ರತಿಯೊಬ್ಬರಲ್ಲೂ ಇರುತ್ತೆ ನೀವಿದ್ದ ಕಡೆ. ಆದ್ದರಿಂದ ಸ್ವಲ್ಪ ನಿಮ್ಮ ಮನಸ್ಸನ್ನು ನಿಮ್ಮ ಮನಸ್ಸಿನಲ್ಲಿರೋ ಒಂದು ವಿಚಾರಗಳನ್ನು ಎಲ್ಲರಿಗೂ ಅರ್ಥವಾಗುವಂತಹ ಹೇಳುವುದು ತುಂಬ ಒಳ್ಳೆಯದು. ಇದರಿಂದ ಮಾತ್ರ ನಿಮ್ಮ ಕೆಲಸ ಕಾರ್ಯಗಳು ನಿಮ್ಮ ನಿರೀಕ್ಷೆಯಂತೆ ಯಶಸ್ಸಿನ ಹಾದಿಯಲ್ಲಿ ಸಾಗುತ್ತೆ. ನೀವು ಯಾವುದೇ ಕೆಲಸವನ್ನು ಇವತ್ತು ಪೂರ್ಣಗೊಳಿಸೋಕ್ಕಾಗಲ್ಲ, ಎಷ್ಟೇ ಪ್ರಯತ್ನಪಟ್ಟು ಪೂರ್ಣಗೊಳ್ಳಲ್ಲ. ಏನಪ್ಪ ಅಂದರೆ ತೊಂದರೆ ಆಗಲ್ಲ, ಅದ್ರ ಪಾಡಗದು ಸರಾಗವಾಗಿ ನಡ್ಕೊಂಡೋಗುತ್ತೆ ಅದು. ಆದರೆ ಇಲ್ಲಿ ದಂಪತಿಗಳ ನಡುವೆ ಅನಾವಶ್ಯಕವಾದಂತಹ ಚರ್ಚೆಗಳಿರುತ್ತೆ. ಇದರಿಂದ ಸ್ವಲ್ಪ ಮನಸ್ತಾಪ ಸಹ ಉಂಟಾಗುತ್ತೆ. ತಂದೆಯ ಉದ್ಯೋಗ ಸ್ಥಾನದಲ್ಲಿ
ಉನ್ನತ ಸ್ಥಾನ ದೊರೆಯುತ್ತೆ. ಒಂದು ವೇಳೆ ನಿಮಗೆ ಉದ್ಯೋಗ ಇಲ್ಲದೇ ಹೋದಲ್ಲಿ ತಂದೆಯವರ ಸಹಾಯದಿಂದ ಮುಂದುವರೆದರೆ ಉದ್ಯೋಗ ಲಭ್ಯತೆ ಕಂಡುಬರ್ತಾ ಇದೆ. ನಿಮ್ಮ ತಂದೆಯವರ ಮಾತನ್ನು ಕೇಳಿದಷ್ಟು ಇವತ್ತು ಒಳ್ಳೆಯದು. ಇನ್ನು ನಿಮ್ಮ ಕಿರಿಯ ಸೋದರ ಅಥವಾ ಸೋದರಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರುತ್ತೆ. ಹಣಕಾಸಿನ ಮುಗ್ಗಟ್ಟಿರಲ್ಲ, ಅನುಕೂಲತೆ ಕಂಡುಬರುತ್ತೆ. ಸಿಂಹರಾಶಿಯವರು ತಾವಾಯಿತು ತಮ್ಮ ಕೆಲಸ ಆಯಿತು ಆ ರೀತಿ ಇರ್ತಾರೆ. ಯಾರ ಜೊತೆನೂ ಮಾತಾಡಲ್ಲ. ಯಾರು ಅವರೇ ಬಂದು ಏನಾದ್ರು ಮಾತಾಡ್ಸಿದ್ರೆ ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಯಾವುದೇ ಕಾರಣಕ್ಕೂ ಬೇರೆಯವರ ಜವಾಬ್ದಾರಿಯನ್ನು ಒಪ್ಕೋಬಾರ್ದು ಅಂತ. ಆದರೆ ವಿಧಿಲಿಖಿತ ಯಾರೂ ಬದಲಾಯಿಸೋಕ್ಕಾಗಲ್ಲ. ಇವರು ಕಬ್ಬಣದ ಪೆಟ್ಟಿಗೆಯಲ್ಲಿ ಕೂತ್ಕೊಂಡಿದ್ರು, ಮುಚ್ಚಿಟ್ಕೊಂಡಿದ್ರು ಏನಾಗುತ್ತೆ, ಇವರ ಆತ್ಮೀಯರು ಬರ್ತಾರೆ. ಅವರ ಒಂದು ಪ್ರಭಾವಕ್ಕೆ ಒಳಗಾಗಿ ಅಥವಾ ಪರಿಸ್ಥಿತಿಯ ಒತ್ತಡಕ್ಕೆ ಮಣಿದು ಅವರ ಕೆಲಸ ಕಾರ್ಯಗಳಲ್ಲಿ ಇವರು ಭಾಗವಹಿಸಬೇಕಾಗುತ್ತೆ. ಅಂದರೆ ಇವರ ಕೆಲಸ ಕಾರ್ಯಗಳು ಯಾವುದೇ ಒಂದು ಪ್ರಗತಿಯನ್ನು ಕಾಣಲ್ಲ. ಇವತ್ತು ಒಂದು ರೀತಿ ನಿಂತ ನೀರು ಅಂತ ಹೇಳ್ತೀವಲ್ಲ, ಆ ರೀತಿ ಆಗಿರುತ್ತೆ. ಆದರೆ ಅದೇ ವೇಳೆಯಲ್ಲಿ ಇವರು ಬೇರೆಯವರಿಗೆ ಅನಿವಾರ್ಯವಾಗಿ ಸಹಾಯ ಮಾಡುವ ಪರಿಸ್ಥಿತಿ ಬರುತ್ತೆ. ಹಾಗಾದರೆ ಇದರಿಂದ ಉಪಯೋಗ ಏನು? ಇವರಿಗೇನು ಉಪಯೋಗ ಇರಲ್ಲ, ಆದರೆ ಇವರ ಮಕ್ಕಳಿಗೆ ಅನುಕೂಲ ಇರುತ್ತೆ. ಯಾರು ಇವರಿಂದ ಸಹಾಯವನ್ನು ಪಡೀತಾರೋ ಅವರ ಮಕ್ಕಳಿಗೆ ಅನುಕೂಲತೆ ಕಲ್ಪಿಸ್ಕೊಡ್ತಾರೆ. ಉದಾಹರಣೆಗೆ ವಿದ್ಯಾರ್ಥಿಗಳಾಗಿದ್ದಲ್ಲಿ ಅದಕ್ಕೇನೋ ಒಂದು ಬೇಕಿರೋ ಬುಕ್ಸ್ ತಂದು ಕೊಡೋದೋ, ಇಲ್ಲ ಒಳ್ಳೆ ಕಡೆ ಟ್ಯೂಷನ್ಗೆ ಸೇರಿಸೋದು, ಏನೋ ಒಂದು ಅನುಕೂಲ ಮಾಡಿಕೊಡ್ತಾರೆ. ಇನ್ನು ನಿರುದ್ಯೋಗಿಗಳಾಗಿದ್ದಲ್ಲಿ ಮಕ್ಕಳು ಅವರಿಗೆ ಕೆಲಸ ಸಿಗೋ ಒಂದು ಏರ್ಪಾಟು ಮಾಡ್ತಾರೆ. ಒಂದು ವೇಳೆ ಹಣದ ಅವಶ್ಯಕತೆ ಇದ್ದರೆ ಹಣದ ಸಹಾಯ ಮಾಡ್ತಾರೆ. ಅಂದರೆ ನಿಮ್ಮ ಕಷ್ಟ ನಿಮ್ಮ ಮಕ್ಕಳನ್ನು ಇವತ್ತು ಕಾಪಾಡುತ್ತೆ. ಅದು ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಕೋಪತಾಪಗಳನ್ನು ಕಡಿಮೆ ಮಾಡಿಕೊಂಡು ಮುಂದುವರಿತು ಅಂದರೆ ಯಾವುದೇ ತೊಂದರೆ ಕಂಡುಬರಲ್ಲ. ಸಾಧ್ಯವಾದಷ್ಟು ನೀವಾಯಿತು ನಿಮ್ಮ ಕೆಲಸ ಆಯಿತು ಅನ್ನೋದ್ರ ಬದಲು ಪ್ರತಿಯೊಬ್ಬರ ಜೊತೆ ಸ್ನೇಹದಿಂದ ವರ್ತಿಸಿ ಎಲ್ಲ ರೀತಿಯ ಒಂದು ಅನುಕೂಲತೆಗಳು ನಿಮಗೆ ದೊರೆಯುತ್ತೆ. ಹಣಕಾಸಿನ ತೊಂದರೆ ಇರಲ್ಲ, ಉತ್ತಮ ಆರೋಗ್ಯ ಇರುತ್ತೆ, ಚಿಂತೆ ಬೇಡ. ಕನ್ಯಾ ರಾಶಿಯವರು ಇವರು ಏನಪ್ಪ ಮಾಡ್ತಾರೆ ಅಂದರೆ, ತುಂಬ ಶಾಂತಿಯಿಂದ ಎಲ್ಲರ ಜೊತೆ ವರ್ತಿಸ್ತಾರೆ. ಯಾರ ಜೊತೆನೂ ಮಾತಾಡೋಲ್ಲ, ಮೌನವಾಗಿರ್ತಾರೆ. ತಾನಾಯಿತು ತನ್ನ ಕೆಲಸ ಆಯಿತು. ಹಾಗಾದರೆ ಇನ್ನೇನು ವಿಶೇಷ ಇವತ್ತು? ಒಂದು ವೇಳೆ ಇವರ ಕೆಲಸ ಕಾರ್ಯಗಳನ್ನು ಅಷ್ಟೇ ಬೇರೆಯವ್ರ ಮೇಲೆ ಹಾಕಲ್ಲ ಜವಾಬ್ದಾರಿಗಳನ್ನು. ತಾವೇ ಸ್ವತಂತ್ರವಾಗಿ ಹೆಚ್ಚಿನ ಆಸಕ್ತಿಯಿಂದ ತಮ್ಮ ಪಾಲಿನ ಕರ್ತವ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾರೆ. ಹಾಗಾದರೆ ಇನ್ನೇನು, ಒಂದು ವೇಳೆ ಏನಾದರೂ ಬೇರೆಯವರು ಇವರ ಕೆಲಸ ಕಾರ್ಯಗಳಲ್ಲಿ ಮಧ್ಯವರ್ತಿಯಾಗಿ ಬಂದರೆ ಅಥವಾ ಬೇರೆಯವರಿಂದ ಇವರಿಗೆ ತೊಂದರೆ ಆದರೆ ಏನಪ್ಪ ಮಾಡ್ತಾರೆ ಅಂದರೆ, ಇವರು ಒಳ್ಳೆ ಈ ಜ್ವಾಲಾಮುಖಿ ಥರ ಎಷ್ಟು ಶಾಂತಿಯಿಂದ ಇರ್ತಾರೋ ಅದರ 10ರಷ್ಟು ಕೋಪದಿಂದ ವರ್ತಿಸ್ತಾರೆ. ಹಾಗೆ ಏನು ಮಾಡ್ತಾರೆ, ಅರೆ ಏನು ಇಂಥ ಬದಲಾವಣೆನಾ ಅಂತ ಬಂದವರು ಭಯ ಪಟ್ಕೊಂಡು ದೂರ ಹೋಗ್ತಾರೆ. ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಈ ರಾಶಿಯವರು ಇವತ್ತು ಏಕಾಂಗಿಯಾಗಿ ತಮ್ಮ ಕೆಲಸ ಕಾರ್ಯ ನಿರ್ವಹಿಸಬೇಕಾಗುತ್ತೆ. ಹಾಗೆ ಯಾರೊಂದಿಗೂ ಒಂದು ಭೇಟಿ ಮಾಡೋದು ಸಹ ಮಾಡಲ್ಲ. ಅತಿ ಮುಖ್ಯವಾದಂತಹ ಕೆಲಸ ಕಾರ್ಯಗಳಿರುತ್ತೆ ಕುಟುಂಬ ವರ್ಗದಲ್ಲಿ ಮತ್ತು ಈ ಬಂಧು ಬಳಗದಲ್ಲಿ, ಅಲ್ಲಿಗೂ ಸಹ ಹೋಗಲ್ಲ. ಇವರಾಯಿತು ಇವರ ಕೆಲಸ ಆಯಿತು ಅಥವಾ ಇವರು ಮನೆ ಆಯಿತು, ಆ ರೀತಿ ಇರ್ತಾರೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಮುಖ್ಯವಾಗಿ ಕಣ್ಣಿಗೆ ಸಂಬಂಧಿಸಿದ ತೊಂದರೆ ಉಂಟಾಗುವ ಸಾಧ್ಯತೆಗಳು ಕಂಡುಬರ್ತಿದೆ. ಒಳ್ಳೆಯ ದೈಹಿಕ ಶಕ್ತಿ ಇರುತ್ತೆ. ಆದ್ದರಿಂದ ಆರೋಗ್ಯವನ್ನು ಕಾಪಾಡ್ಕೊಂಬರಲ್ಲಿ ಯಶಸ್ಸನ್ನು ಕಾಣ್ತಾರೆ. ಇನ್ನು ಇವರ ವಿರೋಧಿಗಳು ಯಾರು ಇದ್ದರೆ ಅವನ ಮೇಲೆ ಒಂದು ರೀತಿ ರಿವೆಂಜ್ ತೊಗೋತಾರೆ. ಅಂದರೆ ಅವ್ರಿಗೇನೋ ಕೆಟ್ಟದ್ದು ಮಾಡಿಬಿಡ್ತಾರೆ ಅಂತಲ್ಲ, ಒಟ್ಟಿನಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಒಂದು ಪಾಠ ಕಲಿಸ್ತಾರೆ. ಯಾರು ಇವ್ರ ಜೊತೆ ಜಗಳ ಕಾಯೋದು ಅವೆಲ್ಲ ಮಾಡೋಕ್ಕೆ ಹೋಗೋದೇ ಇಲ್ಲ. ಆದಾಯದ ಬಗ್ಗೆ ಯೋಚನೆ ಬೇಡ. ಉತ್ತಮ ಆರೋಗ್ಯ ಇರುತ್ತೆ, ಆದರೆ ಅದು ನಿಮ್ಮ ಮೇಲೆ ಅವಲಂಬಿತವಾಗಿದೆ. ತುಲಾ ರಾಶಿಯವರು ಇಲ್ಲೇನಪ್ಪ ಅಂದರೆ, ಮುಖ್ಯವಾಗಿ ಬಾಳ ಸಂಗಾತಿಯನ್ನು
ತುಂಬ ಕೋಪದಿಂದ ನೋಡ್ಕೋತಾರೆ, ಅವರ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡ್ತಾರೆ. ಒಟ್ಟಾರೆ ಆ ಒಂದು ನೋವು ಅಥವಾ ಬೇಸರವನ್ನು ತಾಳಲಾರ್ದಿರ ಅವ್ರ ಕಣ್ಣಲ್ಲಿ ನೀರು ಹಾಕಬೇಕು, ಆ ರೀತಿ ಮಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಪುರುಷರು ತಮ್ಮ ಪತ್ನಿಯರ ಮನಸ್ಸನ್ನು ಅರ್ಥ ಮಾಡ್ಕೊಂಬಕ್ಕೆ ಹೋಗಲ್ಲ. ದುಡುಕುತನದಿಂದ ಅವರ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡ್ತಾರೆ. ಆದ್ದರಿಂದ ಸಾಧ್ಯವಾದಷ್ಟು ಶಾಂತಿ ಸಂಯಮದಿಂದ ವರ್ತಿಸೋಕ್ಕೆ ಪ್ರಯತ್ನ ಪಡಿ. ಇನ್ನು ನಿಮ್ಮ ಕೆಲಸ ಕಾರ್ಯದ ವಿಚಾರಕ್ಕೆ ಬಂದಾಗ, ಅಂದರೆ ಉದ್ಯೋಗದ ವಿಚಾರಕ್ಕೆ ಬಂದಾಗ, ಯಾವುದೋ ಒಂದು ವದಂತಿ ಬರುತ್ತೆ. ಆ ವದಂತಿ ಏನಾಗಿರುತ್ತೆ, ನಿನ್ನ ಕೆಲಸದಿಂದ ತೆಗೆದುಬಿಡ್ತಾ ಇರುತ್ತೆ ಅಂತ ಬಂದಿರುತ್ತೆ. ಇಲ್ಲ, ನಿಮಗೆ ಸಂಬಳ ಕಟ್ ಮಾಡ್ತಾರಂತೆ. ಇವರೇನು ಮಾಡ್ತಾರೆ, ಅದ್ರ ಬಗ್ಗೆ ಕೂಲಂಕುಷವಾಗಿ ವಿಚಾರಿಸೋಕ್ಕೆ ಹೋಗಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅಧಿಕವಾದ ಚಿಂತೆ. ಇಲ್ಲೇನಪ್ಪ ಅಂದರೆ ಚಿಂತೆ ಅನ್ನೋದು ತುಂಬ ತೊಂದರೆ. ಈ ಚಿಂತೆಯ ಕಾರಣ ಇವರ ಆರೋಗ್ಯದಲ್ಲಿ ಏರುಪೇರು ಕಂಡುಬರುತ್ತೆ. ಉತ್ತಮ ಆರೋಗ್ಯ ಇರುತ್ತೆ, ಆರೋಗ್ಯವನ್ನು ಕಾಪಾಡ್ಕೊಂಬ ಒಂದು ಶ್ರದ್ಧೆ ಅಥವಾ ಒಂದು ಮಾರ್ಗ ಇವರು ಗೊತ್ತಿರುತ್ತೆ, ಆದರೆ ಚಿಂತೆ ಅನ್ನೋದು ಇರುತ್ತೆ ಅದ್ರ ಜೊತೆ. ಆದ್ದರಿಂದ ವದಂತಿಗಳನ್ನು ನಂಬಬೇಡಿ, ಸ್ವಂತ ಬುದ್ಧಿವಂತಿಕೆ ಇರಲಿ. ನೀವು ಪ್ರಯತ್ನ ಪಡ್ತು ಅಂದರೆ ಇವತ್ತು ಯಾವುದೇ ಕೆಲಸವನ್ನು ನೀವು ಮಾಡ್ಬೋದು. ಬೇರೆಯವರು 1 ಗಂಟೆಯಲ್ಲಿ ಮಾಡೋ ಕೆಲಸನ ನೀವು 1/4 ಗಂಟೆಯಲ್ಲಿ ಮಾಡುವಂತಹ ಒಂದು ಬುದ್ಧಿವಂತಿಕೆ ಮತ್ತು ಚತುರತೆ ನಿಮ್ಮಲ್ಲಿ ಇರುತ್ತೆ. ಒಟ್ಟಾರೆ ನಿಮ್ಮ ಈ ಕುಟುಂಬದಲ್ಲಿ ಮಂಗಳ ಕಾರ್ಯವೊಂದು ನಡೆಯುತ್ತೆ, ಅದರ ಸಂಪೂರ್ಣ ಜವಾಬ್ದಾರಿ ನಿಮಗೆ ಸಿಗುತ್ತೆ. ವಿದ್ಯಾರ್ಥಿಗಳು, ನಿಮ್ಮಲ್ಲಿರುವ ಒಂದು ಅತಿ ಮುಖ್ಯವಾದಂತಹ ಪ್ರತಿಭೆ ಎಲ್ಲರಿಗೂ ಕಾಣಸಿಗುತ್ತೆ. ದೊರೆಯುವ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ. ಹಣಕಾಸಿನ ತೊಂದರೆ ಇಲ್ಲ, ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ವೃಶ್ಚಿಕ ರಾಶಿಯವರು, ಇವರು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದರಲ್ಲಿ ಸ್ವಲ್ಪ ವಿಚಲಿತರಾಗ್ತಾರೆ. ಯಾಕೆಂದರೆ ಆತ್ಮವಿಶ್ವಾಸದ ಕೊರತೆ ಉಂಟಾಗುತ್ತೆ. ಕೆಲವರಲ್ಲಿ ಅತಿಯಾದ ಆತ್ಮವಿಶ್ವಾಸ ಇರುತ್ತೆ. ಇಲ್ಲಿ ಆತ್ಮವಿಶ್ವಾಸದ ಕೊರತೆ ಇದ್ದರೂ ಕಷ್ಟ, ಅತಿಯಾದ ಆತ್ಮವಿಶ್ವಾಸ ಇದ್ದರೂ ಕಷ್ಟ. ಒಟ್ಟಿನಲ್ಲಿ ಇವತ್ತು ಈ ರಾಶಿಯವರು ಯಾವುದೇ ಒಂದು ಹೊಸ ಕೆಲಸವನ್ನು ಆರಂಭ ಮಾಡಿದ್ರೆ ಅದರಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಕಾಣ್ತಾರೆ. ಆದ್ದರಿಂದ ಎಚ್ಚರಿಕೆ ಇರಲಿ. ನಿಮ್ಮ ಮನಸ್ಸನ್ನು ಬದಲಾಯಿಸೋದಕ್ಕೆ ಯಾರಿಂದಲೂ ಸಾಧ್ಯ ಆಗಲ್ಲ. ಯಾವುದಾದರೂ ಒಂದು ವಿಚಾರದಲ್ಲಿ ಒಂದು ನಿರ್ಧಾರವನ್ನು ತಗೊಂಡ್ರೆ ಆ ನಿರ್ಧಾರಕ್ಕೆ ಸದಾ ಒಂದು ಈ ನಿಮಗೆ ನೀವೇ ಬೇಲಿ ಹಾಕೋಬಿಡ್ತೀವಿ, ಆ ನಿರ್ಧಾರಕ್ಕೆ ಬದ್ಧರಾಗಿಬಿಡ್ತೀವಿ. ಆದ್ದರಿಂದ ನಿಮ್ಮ ಮನಸ್ಸಿನ ವಿಚಾರಗಳು ಬೇರೆಯವ್ರಿಗೆ ಸಿಗಲ್ಲ, ನಿಮಗೆ ಒಳ್ಳೆಯ ಅವಕಾಶಗಳು ಸಿಗಲ್ಲ, ನಿಮ್ಮ ತಪ್ಪಿಗೆ ನೀವೇ ಕಷ್ಟವನ್ನು ಪಡಬೇಕಾಗತ್ತೆ. ಎಚ್ಚರಿಕೆ ಇರಲಿ. ಸಾಧ್ಯವಾದಷ್ಟು ಇವತ್ತು ಪ್ರತಿಯೊಬ್ಬರನ್ನು ಪ್ರೀತಿ ವಿಶ್ವಾಸದಿಂದ ಕಾಣೋದ್ರಲ್ಲಿ ಸಮಾನ ಭಾವನೆಯಿಂದ ನೋಡಿ. ಯಾರನ್ನೂ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ನಿಮ್ಗೆ ಯಾವುದೋ ಒಂದು ಕೆಲಸ ಇರುತ್ತೆ, ಹೋಗ್ತೀರಿ, ನಿಮಗಿಂತ ಸುಮಾರು 20 ವರ್ಷ ಚಿಕ್ಕವರವರು, ಇಷ್ಟು ಚಿಕ್ಕವನು ಏನು ಕೆಲಸ ಮಾಡ್ತಾನೆ ಅನ್ಕೋತೀರಿ. ಆದರೆ ಕೆಲಸ ಮಾಡೋದೇ ಅವರು. ಯಾರನ್ನೂ ಕಡೆಗಣ್ಣಿನಿಂದ ನೋಡಬೇಡಿ, ನೋಡಿದ ಮಾತ್ರ ಕಷ್ಟವನ್ನು ಅನುಭವಿಸ್ತೀರಿ. ಇವತ್ತು ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಅದರಲ್ಲೂ ಈ ವಾಹನ ಚಾಲನೆ ಮಾಡುವ ವೇಳೆ ಎಚ್ಚರಿಕೆ ಇರಲಿ. ಒಂದು ವೇಳೆ ನಿಮ್ಮ ಹತ್ರ ವೆಹಿಕಲ್ಸ್ ಇರೋಲ್ಲಪ್ಪ, ಓಡಾಡುವಾಗ ಎಚ್ಚರಿಕೆ ಇರಲಿ. ಒಟ್ಟಿನಲ್ಲಿ ಇವತ್ತು ವಾಹನದಿಂದ ತೊಂದರೆ ಅಂತ ಕಂಡುಬರ್ತೀವಿ, ಅದು ಮುಖ್ಯ. ಆನಂತರ ನಿಮ್ಮ ಮನೆಯಲ್ಲಿ ಏನಾದರೂ ಸಾಕು ಪ್ರಾಣಿಗಳಿದ್ದರೆ ಅದರಿಂದ ಚೂರು ದೂರ ಇರಿ. ಅದು ಕಚ್ಚಿ ನಿಮಗೆ ನಂಜು ಏರುವ ಸಾಧ್ಯತೆಗಳು ಕಂಡುಬರ್ತಿದೆ. ಹಣಕಾಸಿನ ತೊಂದರೆ ಇಲ್ಲ, ಆರೋಗ್ಯದ ಬಗ್ಗೆ ಎಚ್ಚರಿಕೆ ಅನ್ನೋದು ತಗೊಳ್ಳೇಬೇಕಾಗತ್ತೆ. ಧನುರಾಶಿಯವರು, ಈ ಧನುರಾಶಿಯವರು ಏನು ಮಾಡ್ತಾರಪ್ಪ ಅಂದರೆ ಇವತ್ತು ಎಲ್ಲಿಲ್ಲದ ಸಡಗರ, ಯಾರಿಗೂ ಇರಲ್ಲ ಅಷ್ಟೊಂದು ಆಸಕ್ತಿ ಯಾವ ವಿಚಾರದಲ್ಲಿ ಅಂದರೆ ಧಾರ್ಮಿಕ ಕೆಲಸ ಕಾರ್ಯಗಳ ವಿಚಾರದಲ್ಲಿ. ಇದರಿಂದ ಕುಟುಂಬದಲ್ಲಿ ವಿಶೇಷವಾದಂತಹ ಪೂಜಾ ಸಮಾರಂಭಗಳನ್ನು ಹಮ್ಮಿಕೋತೀರಿ. ಅದರ ಸಂಪೂರ್ಣ ಜವಾಬ್ದಾರಿಯನ್ನು ನೀವೇ ತಗೋತೀರಿ. ಅದನ್ನು ನಡೆಸ್ಕೊಡೋದ್ರಲ್ಲಿ ಯಶಸ್ಸನ್ನು ಸಹ ಕಾಣ್ತೀರಿ. ಆದರೆ ಮುಖ್ಯವಾಗಿ ನಿಮ್ಮ ಆಶೋತ್ತರಗಳು ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಸಣ್ಣ ಪುಟ್ಟ ಅನುಕೂಲತೆಗಳನ್ನು ನೀವು ಉಪಯೋಗಿಸ್ಕೊಂಬಲ್ಲ. ಏನು ಮಾಡ್ತೀರಿ, ಆಗಲಿ ಬಿಡು
ಇನ್ನೊಂದು ಸಲ ನೋಡೋಣ ಅಂತೀವಿ. ಈ ನೆಗ್ಲಿಜೆನ್ಸಿಂದ ಏನಪ್ಪ ಆಗುತ್ತೆ ಅಂದರೆ, ನಿಮಗೆ ದೊರೆಯಬೇಕಾದಂತಹ ಅನುಕೂಲತೆಗಳು ಬೇರೆಯವರ ಪಾಲಾಗುತ್ತೆ. ಅದರಿಂದ ಮೊದಲು ನೀವು ಮಾಡಬೇಕಾಗಿರೋದು ಏನಪ್ಪ ಅಂದರೆ, ಯಾವುದೇ ಒಂದು ಅವಕಾಶ ದೊರೆತಾಗ ಅದನ್ನು ಒಪ್ಕೊಳ್ಳಿ, ಆ ನಂತರ ಅದನ್ನು ವಿಸ್ತರಿಸೋದಕ್ಕೆ ಪ್ರಯತ್ನ ಪಡಿ. ಖಂಡಿತವಾಗಲೂ ನಿಮ್ಮ ಕೈಯಿಂದ ಆಗುತ್ತೆ. ದುಡುಕುತನದಿಂದ ಮಾತ್ರ ನೀವು ಕಷ್ಟವನ್ನು ಅನುಭವಿಸ್ತೀರಿ ಇವತ್ತು. ಹಾಗೆಯೇ ನೀವು ದೃಢವಾದ ಸಂಕಲ್ಪದಿಂದ ಕೆಲಸವನ್ನು ಆರಂಭಿಸಲ್ಲ. ನಿಮ್ಮ ಆತ್ಮವಿಶ್ವಾಸ, ಏಕಾಗ್ರತೆಗೆ ಭಂಗ ಬರುತ್ತೆ. ಅಂತಹ ಪರಿಸರದಲ್ಲಿ ನೀವಿರ್ತೀರಿ. ಪರಿಸ್ಥಿತಿಯ ಒತ್ತಡದಿಂದ ನೀವು ಕೆಲಸ ಕಾರ್ಯಗಳಲ್ಲಿ ಅಪಜಯವನ್ನು ಅನುಭವಿಸ್ತೀರಿ. ಸಾಧ್ಯವಾದಷ್ಟು ಪದೇ ಪದೇ ನಿಮ್ಮ ನಿರ್ಧಾರಗಳನ್ನು ಬದಲಾವಣೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಸಹ ಬದಲಾವಣೆ ಮಾಡಬೇಡಿ. ಒಂದು ಸಲ ನೀವು ತೀರ್ಮಾನ ತೊಗೊಂಡ್ರೆ ಅದು ಸರಿನೋ ತಪ್ಪೋ ನೀವು ಅದೇ ರೀತಿ ನಡ್ಕೊಳ್ಳಿ. ಯಾವುದೇ ಒಂದು ಕಷ್ಟ ನಷ್ಟಗಳು ಎದುರಾದರೂ ಕೂಡ ಅದನ್ನು ಎದುರಿಸೋ ಸಾಮರ್ಥ್ಯ ನಮಗಿದೆ. ಅಷ್ಟು ಮಾತ್ರ ಅಲ್ಲ, ಅದಕ್ಕೆ ಈ ಪರಿಹಾರವನ್ನು ಕಂಡುಹಿಡಿಯೋ ಒಂದು ಸಾಮರ್ಥ್ಯನೂ ನಿಮಗಿರುತ್ತೆ. ಒಟ್ಟಾರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆಯಲ್ಲಿ ಹಣಕಾಸಿನ ತೊಂದರೆ ಇರಲ್ಲ, ಉತ್ತಮ ಆರೋಗ್ಯ ನಿಮ್ಮದಾಗಿರುತ್ತೆ. ಮಕರ ರಾಶಿಯವರು ಇವತ್ತು ಈ ಸೋಲನ್ನು ಒಪ್ಪುವುದಕ್ಕೆ ಸಿದ್ಧರಿರಲ್ಲ. ಒಂದು ವೇಳೆ ಇವರ ಕೆಲಸ ಕಾರ್ಯಗಳಲ್ಲಿ ಯಾವುದೋ ಒಂದು ತಪ್ಪಿಂದ ಬೇರೆಯವರು ಮಾಡೋ ತಪ್ಪಾಗಲಿ ಅಥವಾ ಇವರು ಮಾಡೋ ತಪ್ಪಾಗಲಿ ಸೋಲಿನ ದವಡೆಯರಿಗೆ ಹೋಗ್ತಾರೆ. ಸೋತಿರಲ್ಲ, ಏನೋ ಸೋತೆ ಹೋದರು ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಆ ಪರಿಸ್ಥಿತಿಯನ್ನು ಸರಿಯಾಗಿ ಅಧ್ಯಯನ ಮಾಡ್ತಾರೆ. ಆ ಪರಿಸ್ಥಿತಿಯನ್ನು ತಮಗೆ ಬೇಕಾದಾಗೆ ಬದಲಾಯಿಸ್ಕೋತಾರೆ. ಒಟ್ಟಾರೆ ಸೋಲುವ ಕಡೆ ಸಹ ಇವರು ಇವತ್ತು ಗೆಲುವನ್ನು ಕಾಣ್ತಾರೆ. ಅದು ಇವರ ಒಂದು ಶಕ್ತಿ. ಅವರ ಮನಸ್ಸು ಅಷ್ಟು ದೃಢವಾಗಿರುತ್ತೆ, ಅವರ ಅಭಿಲಾಷೆ ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ಇವರ ಕಾರ್ಯದಕ್ಷತೆಯನ್ನು ನೋಡಿ ಎಲ್ಲರೂ ಮೆಚ್ಚೋದ್ರಲ್ಲಿ ಆಶ್ಚರ್ಯಪಡ್ತಾರೆ. ಅದೇ ಈ ರೀತಿ ಕೆಲಸ ನಮಗೆ ಮಾಡೋಕ್ಕಾಗತ್ತಾ ಅಂತ. ಆ ರೀತಿ ಇವರ ಜೀವನ ಇವತ್ತು ಬೇರೆಯವರಿಗೆ ಸವಾಲಾಗಿ ಕಂಡುಬರುತ್ತೆ. ಉದ್ಯೋಗದಲ್ಲಿ ಇವರ ಒಂದು ಒಳ್ಳೆಯತನವನ್ನು ನೋಡಿ ಬೇರೆಯವರಿಗೆ ಒಪ್ಪಿಸಿದ್ದ ಅತಿ ಮುಖ್ಯವಾದಂತಹ ಜವಾಬ್ದಾರಿಯನ್ನು ಇವರಿಗೆ ಕೊಡ್ತಾರೆ. ಇವಾಗಿನ ಮಾತಿನಲ್ಲಿ ಹೇಳಬೇಕು ಅಂದರೆ, ಬೇರೆಯವರಿಗೆ ಕೊಟ್ಟಿರೋ ಪ್ರಾಜೆಕ್ಟ್ನ ಇವರಿಗೂ ಕೊಡ್ತಾರೆ. ಆ ರೀತಿ ಈ ಕಾರಣದಿಂದ ಇವರ ಸ್ನೇಹಿತರಿಗಿಂತ ಆತ್ಮೀಯರಿಗಿಂತ ವಿರೋಧಿಗಳು ಸ್ವಲ್ಪ ಜಾಸ್ತಿ ಆಗ್ತಾರೆ. ಆದ್ದರಿಂದ ಏನು ಮಾಡಬೇಕು, ನೀವು ಪ್ರತಿಯೊಬ್ಬರ ಮನಸ್ಸನ್ನು ಗೆಲ್ಲೋದಕ್ಕೆ ಪ್ರಯತ್ನ ಪಡಬೇಕು. ಆಗ ನಿಮ್ಮ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ತೊಂದರೆ ಇಲ್ಲ. ಕುಟುಂಬದಲ್ಲಿ ನಿಮ್ಮಿಂದಾಗಿ ಶಾಂತಿ ನೆಮ್ಮದಿ ಇರುತ್ತೆ. ನೀವೆಲ್ಲಿರ್ತೀರೋ ಅಲ್ಲಿ ಹಾಸ್ಯಕ್ಕೆ ಬರವಿರಲ್ಲ. ಯಾರೋ ಒಬ್ಬರು ತುಂಬ ಬೇಜಾರು ಪಡ್ಕೊಂಡಿರ್ತಾರೆ, ಹೋಗ್ಬಿಟ್ಟು ಅದನ್ನು ನಗಿಸಿರ್ತೀರಿ. ಅಂತಹ ಒಂದು ಪ್ರತಿಭೆ ನಿಮ್ಮಲ್ಲಿರುತ್ತೆ. ಹಣಕಾಸಿನ ತೊಂದರೆ ಬರಲ್ಲ. ಹಾಗೆ ಉತ್ತಮ ಆರೋಗ್ಯ ಇರುತ್ತೆ. ಗಂಟಲಿನ ತೊಂದರೆ ಕಂಡುಬರ್ಬೋದು, ಎಚ್ಚರಿಕೆಯಲ್ಲಿ. ಕುಂಭರಾಶಿಯವರು ಇವರೇನು ಮಾಡ್ತಾರೆ, ತಮ್ಮ ಉದ್ಯೋಗ ಸ್ಥಾನದಲ್ಲಿ ಮಾಡಬೇಕಾದ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ನಿರ್ವಂಚನೆಯಿಂದ ಮಾಡ್ತಾರೆ. ಅದು ಯಾವ ರೀತಿಯಲ್ಲಪ್ಪ ಅಂದರೆ, ದಿನಪೂರ್ತಿ ವೇಳೆಯನ್ನು ಕೊಟ್ಟಿರ್ತಾರೆ ಅವರ ಹಿರಿಯ ಅಧಿಕಾರಿಗಳು. ಅದೇನು ಮಾಡ್ತಾರೆ, ಇವರು ಸಾಧ್ಯವಾದಷ್ಟು ಬೇಗ ತಮ್ಮಲ್ಲಿರುವ ಪ್ರತಿಭೆಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋತಾರೆ. ಒಂದು ದಿವಸದಲ್ಲಿ ಆಗಬೇಕಾಗಿರೋ ಕೆಲಸ ಅರ್ಧ ದಿವಸದಲ್ಲಿ ಮಾಡಿ ಮುಗಿಸ್ತಾರೆ. ಹಾಗೆಯೇ ಮಿಕ್ಕಿದ್ದೇನು ಮಾಡ್ತಾರೆ, ಬೇರೆ ದಿವಸ ಏನು ಮಾಡ್ತಾರೆ, ಸುಲಭವಾದ ತಂತ್ರಗಾರಿಕೆ ಇವರದಾಗಿರುತ್ತೆ. ಹಣವನ್ನು ಹೆಚ್ಚಾಗಿ ಇಲ್ಲಿ ಸಂಪಾದನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಒಟ್ಟಾರೆ ಇವರ ಗುರಿ ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳೋದಾಗಿರುತ್ತೆ. ಈ ಕಾರಣದಿಂದ ಸ್ವಂತ ವ್ಯವಹಾರ ಇರುತ್ತೆ ಅಂತ ಇಟ್ಕೊಂಬೋಣ. ಯಾರಿಗಾರು ಅವರೇನು ಮಾಡ್ತಾರೆ, ಅದರ ಜೊತೆ ಪಾಲುಗಾರಿಕೆಯ ವ್ಯಾಪಾರವನ್ನು ಆರಂಭಿಸ್ತಾರೆ. ಇವರಲ್ಲಿ ಒಂದು ಒಳ್ಳೆಯ ಭಾವನೆ ಇರುತ್ತೆ. ಏನಪ್ಪ ಅಂದರೆ, ಸಾಧ್ಯವಾದಷ್ಟು ಬೇರೆಯವರ ಜೊತೆಗೂಡಿ ತಮ್ಮ ಕೆಲಸ ಕಾರ್ಯಗಳನ್ನು ಅಥವಾ ಜವಾಬ್ದಾರಿಗಳನ್ನು ಮುಂದುವರಿಸ್ತಾರೆ. ಕಾರಣ ಏನಪ್ಪ ಅಂದರೆ, ಒಂದು ವೇಳೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇವರಿಂದ ತಪ್ಪಾದರೆ ಬೇರೆಯವರಿಂದ ನಂಬಿದವರಿಗೆ ಮೋಸ ಆಗಲ್ಲ, ಒಳ್ಳೆಯದಾಗತ್ತೆ.
ಒಟ್ಟಾರೆ ಇವತ್ತು ಜನಾನುರಾಗಿಯಾಗಿ ಬಾಳ್ತಾರೆ. ನೆರೆಹೊರೆಯವರಿಗೆ ಯಾವುದೇ ರೀತಿ ತೊಂದರೆ ಬಂದರೂ ಕೂಡ ಆ ತೊಂದರೆಯಿಂದ ಅವ್ರನ್ನ ಪಾರು ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಇವರು ಯೋಚನೆ ಮಾಡ್ತಾರೆ. ಬೇರೆಯವರಿಗೆ ಒಂದು ರೀತಿ ಒಳ್ಳೆಯತನ ಪಾಠವನ್ನೇ ಮಾಡ್ತಾರೆ. ಆದ್ದರಿಂದ ಇವರ ಜೀವನದಲ್ಲಿ ಒಂದೇ ರೀತಿಯ ಈ ಘಟನೆಗಳು ಉದ್ಭವಿಸಲ್ಲ. ಇವರ ಜೀವನನೇ ಇವತ್ತು ವರ್ಣಮಯವಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ, ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರೋದು ಒಳ್ಳೆಯದು. ಮೀನರಾಶಿಯವರು ಮುಖ್ಯವಾಗಿ ತಮ್ಮ ಆರೋಗ್ಯದ ಬಗ್ಗೆ ಗಮನವನ್ನು ನೀಡಬೇಕು. ಸಾಧ್ಯ ಆದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದೂಡೋದು ಒಳ್ಳೆಯದು. ಇವತ್ತು ಯಾವುದೇ ಹೊಸ ಕೆಲಸವನ್ನು ಆರಂಭಿಸುವ ಮನಸ್ಸಿರಲ್ಲ, ಹೊಸ ರೀತಿಯ ಜವಾಬ್ದಾರಿಗಳನ್ನು ಒಪ್ಕೊಂಬಲ್ಲ. ನಿಮಗೂ ಸಹ ವಿಶ್ರಾಂತಿ ಬೇಕು ಅಂತ ಮನಸ್ಸು ಹೇಳ್ತಿರುತ್ತೆ. ಆತ್ಮವಿಶ್ವಾಸ ಕಮ್ಮಿ ಆಗ್ಬಿಡುತ್ತೆ, ಆತ್ಮವಿಶ್ವಾಸದ ಕೊರತೆ ಇರುತ್ತೆ. ಆದ್ದರಿಂದ ಉದ್ಯೋಗ ಸ್ಥಾನದಲ್ಲಿ ಸಹ ನಿಮ್ಮ ತೀರ್ಮಾನಗಳು ಸ್ವಲ್ಪ ನಿಮ್ಮ ಶ್ರೇಯಸ್ಸಿಗೆ ತೊಂದರೆಯನ್ನು ನೀಡುತ್ತೆ. ಇಲ್ಲಿ ಬೇರೆಯವರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಅವರ ಸಹಕಾರದಿಂದ ಮಾಡುವ ನಿಮ್ಮ ಕೆಲಸ ಕಾರ್ಯಗಳು ಲಾಭದಾಯಕವಾಗಿರುತ್ತದೆ. ಇನ್ನು ನಿಮಗೆ ನೀವು ಉದ್ಯೋಗದಲ್ಲಿದ್ದರೆ ಉದ್ಯೋಗ ಕ್ಷೇತ್ರದಲ್ಲಿ ಏನಪ್ಪ ಆಗುತ್ತೆ ಅಂದರೆ ಯಾವುದೋ ಒಂದು ತಪ್ಪು ನಡೆದೋಗುತ್ತೆ. ನೀವು ಸರಿಗೇ ಇರ್ತೀರಿ, ನೀವು ಡಿಸೈಡ್ ಮಾಡ್ತೀರಿ ಏನು ತಪ್ಪಾಗಬಾರ್ದು, ಇವತ್ತು ಯಾರ ಕೈಲೇನೂ ಮಾತು ಕೇಳಬಾರ್ದು ಅಂತ. ಆದರೆ ನಿಮಗೆ ಗೊತ್ತಿಲ್ಲದೆ ಕೆಲವೊಂದು ತಪ್ಪುಗಳಾಗುತ್ತೆ. ಉದಾಹರಣೆ ಹೇಳಬೇಕು ಅಂದರೆ, ನೀವು ಯಾರ್ದೋ ಬಗ್ಗೆ ಮಾತಾಡ್ತಾ ಇರ್ತೀರಿ, ನಿಮ್ಮ ಬೆನ್ನ ಹಿಂದೆ ಅವರೇ ಬಂದು ನಿಂತಿರ್ತಾರೆ, ನೀವು ನೋಡಲ್ಲ. ಇದು ಉದಾಹರಣೆ. ಬೇರೆಯವರು ತಮ್ಮ ಕೆಲಸವನ್ನು ಸರಿಯಾದ ಹಾದಿಯಲ್ಲಿ ಮಾಡ್ತಿರ್ತಾರೆ, ನೀವು ಹೋಗಿ ಅವ್ರಿಗೆ ಬಿಟ್ಟು ಸಲಹೆ ಕೊಟ್ಟು ಅವರನ್ನ ಕಷ್ಟಕ್ಕೆ ದೂಡ್ತೀರಿ. ಈ ಥರ ಹಾಗಾದರೆ ಏನು ಮಾಡಬೇಕು? ನೀವಾಯಿತು, ನಿಮ್ಮ ಕೆಲಸ ಆಯಿತು, ಆ ರೀತಿ ಇದ್ದರೆ ನಿಮ್ಮ ಜೀವನದಲ್ಲಿ ಎದುರಾಗುವ ಯಾವುದೇ ತೊಂದರೆ ತಾಪತ್ರಯಗಳು ಸುಲಭವಾಗಿ ಮರೆಯಾಗುತ್ತೆ, ಅದೃಶ್ಯವಾಗುತ್ತೆ. ಅದು ಹಣಕಾಸಿನ ವಿಚಾರದಲ್ಲಿ ಯೋಚನೆ ಬೇಡ, ಉತ್ತಮ ಆದಾಯ ಇರುತ್ತೆ. ಆರೋಗ್ಯದ ಬಗ್ಗೆ ನಿಮ್ಮ ತಾಯಿಯವರ ಅಥವಾ ಹಿರಿಯ ಮಹಿಳಾ ಸದಸ್ಯರ ಸಲಹೆಯನ್ನು ಸ್ವೀಕರಿಸೋದು ಒಳ್ಳೆಯದು.